ಇವತ್ತಿನ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಹಳ ದಿನಗಳಿಂದ ತೊಂದರೆಯಾಗಿದ್ದಂಥ ವಿಶ್ವೇಶ್ವರಯ್ಯ ನಾಲೆಯ ಅಭಿವೃದ್ಧಿಗೆ ಮೊನ್ನೆ ಗುರುವಾರ ರಾತ್ರಿ ನಡೆದಂಥ ಕ್ಯಾಬಿನೆಟ್ನಲ್ಲಿ ಜಲಸಂಪನ್ಮೂಲ ಇಲಾಖೆಯ ವತಿಯಿಂದ ಕಾವೇರಿ ಶಾಖಾ ನಾಲೆಗಳಿಗೆ 100 ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಶೀಘ್ರದಲ್ಲೇ ಅದರ ಟೆಂಡರನ್ನು ಕರೆಯೋದು ಏನು ನಮ್ಮ 50 ವರ್ಷಗಳಿಂದ ಇಲ್ಲಿವರೆಗೂ ಅಭಿವೃದ್ಧಿ ಆಗಿರಲಿಲ್ಲ ಆ ನಾಲೆಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಅದಕ್ಕೆ 100 ಕೋಟಿ ರೂಪಾಯಿಯನ್ನು ಜಲಸಂಪನ್ಮೂಲ ಇಲಾಖೆಯಿಂದ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೊಟ್ಟಿರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಈ 2.5 ವರ್ಷದಲ್ಲಿ ಈಗಾಗಲೇ 200 ಕೋಟಿ ರೂಪಾಯಿಯನ್ನು, ಒಂದು ಸರಿ 100 ಕೋಟಿ, ಇನ್ನೊಂದು ಸರಿ 20, 30, 10, 15 ಆ ಥರ 200 ಕೋಟಿ ರೂಪಾಯಿನ ಈಗಾಗಲೇ ಕಾಮಗಾರಿ 80% ಮುಗಿದಿದೆ. ನಮ್ಮ ಕ್ಷೇತ್ರದಲ್ಲಿ ಒಂದಿನ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡೋಗಿ ತೋರಿಸ್ತೀವಿ. ಇನ್ನೊಂದು 2-3 ಕಾಮಗಾರಿ, 4-5 ಕಾಮಗಾರಿ, ಒಂದು 40 ಕೋಟಿದು ಸ್ಟಾರ್ಟ್ ಮಾಡಬೇಕಾಗಿದೆ. ಈಗಾಗಲೇ 200 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿ ಮುಗಿದಿದೆ. ಈಗ 100 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದರ ಜೊತೆಗೆ ಬಸರಾಳಿನ ಹೇಮಾವತಿ ನಾಲೆಯ ಅಭಿವೃದ್ಧಿಗೆ 350 ಕೋಟಿ ರೂಪಾಯಿದು DPR ಮಾಡಿದ್ವಿ. ಯಾಕಂದರೆ ಅಲ್ಲಿ ನಾಲೆಗಳೇ ಇಲ್ಲ, ಕಲ್ಲು ಗಿಲ್ಲೆಲ್ಲ ಕಿತ್ಕೊಂಡೋಗಿದ್ದಾರೆ, ಟ್ಯೂಬ್ ಕಿತ್ಕೊಂಡೋಗಿದ್ದಾರೆ. ಅದಕ್ಕೆ TVC ಅಂದರೆ ಟೆಕ್ನಿಕಲ್ ವಿಂಗಲ್ಲಿ ಅದಕ್ಕೂ ಅಪ್ರೂವಲ್ ಕೊಟ್ಟಿದ್ದಾರೆ. ಇದಕ್ಕೆ ಕೊಡ್ಬೋದು ಅಂತ ಟೆಕ್ನಿಕಲ್ ವಿಂಗಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಅದು ಕ್ಯಾಬಿನೆಟ್ಗೆ ಹೋಗಬೇಕು. 350 ಕೋಟಿ. ಈಗ ಮೊದಲ ಹಂತವಾಗಿ ಟೆಕ್ನಿಕಲಿ ಅಪ್ರೂವಲ್ ಕೊಟ್ಟಿದ್ದಾರೆ TVC ಇದರಲ್ಲಿ. ಅದು ತಜ್ಞರೆಲ್ಲ ಇರ್ತಾರೆ. ಈ ಕಾಮಗಾರಿ ಕೈಗೊಳ್ಳಬೇಕಾ ಬೇಡವಾ ಅನ್ನೋ ರೀತಿ ಅದು ಇರ್ತಾರೆ. ಅದು ಆ ಟೆಕ್ನಿಕಲಿ ವಿಂಗಲ್ಲಿ ಆ 350 ಕೋಟಿ ಕಾಮಗಾರಿ ಕೂಡ ಅಪ್ರೂವಲ್ ಆಗಿದೆ. ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಅದನ್ನು ಕ್ಯಾಬಿನೆಟ್ಗೆ ತಂದು ಅಪ್ರೂವಲ್ ಮಾಡಿಕೊಂಡು ನಮ್ಮ ಬಸರಾಳ ಭಾಗದ ಎಲ್ಲ ನಾಲೆಗಳನ್ನು ಅಭಿವೃದ್ಧಿ ಮಾಡಿದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ್ದು ಕೆರಗೋಡು ಶಾಖಾ ನಾಲೆಗೆ, ಸಿಂಶಾ ಶಾಖಾ ನಾಲೆಗೆ, ಹೊಸ ಮದ್ದೂರು ಶಾಖಾ ನಾಲೆಗೆ, ಇದರ ಅಡಿಯಲ್ಲಿ ಬರುವ ಎಲ್ಲ ಪಿಕಪ್ ನಾಲೆಗಳಿಗೂ ಸೇರಿ 100 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಯಾಕಂದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ನನ್ನ ಊರು ಮದ್ದೂರು ಶಾಖಾ ನಾಲೆಗೆ ಬರುತ್ತೆ, ಗಣಿಗಾನು, ಕೆರಗೋಡು ಬರುತ್ತದೆ. ನಂತರ ಸಿಂಶಾ ಶಾಖಾ ನಾಲೆ ಅಂದರೆ ಮದ್ದೂರು ಭಾಗದ ಈ ಅನ್ಕೆರೆ ಈ ಭಾಗದೆಲ್ಲ, ಕಿಲಾರ ಈ ಭಾಗಲ್ಲ ಸಿಂಶಾ ನಾಲೆ ಇದ್ರಲ್ಲಿ ಬರ್ತವೆ. ಈ ಒಟ್ಟಿನಲ್ಲಿ ನನ್ನ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿನ ಅನುಮೋದನೆಯನ್ನು ನೀಡಿ ಸ್ಯಾಂಕ್ಷನ್ ಮಾಡಿದರೆ ಈಗ ಇನ್ನು ಬಾಕಿ ಉಳಿದಿರೋದು ಟೆಂಡರು. ಶೀಘ್ರ ಇನ್ನೊಂದು ತಿಂಗಳಲ್ಲಿ ಟೆಂಡರ್ ಕರೆದು ಇನ್ನೊಂದು 2 ತಿಂಗಳಲ್ಲಿ ಕೆಲಸವನ್ನು ಆರಂಭ ಮಾಡ್ತೀವಿ. ಅದರ ಜೊತೆಗೆ ನಾವು ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳ್ತೀವಿ. ಇದೆಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಗಳಲ್ಲಿ ಮಾತ್ರ ಡೆಲ್ಟಾದವರು ಪರ್ಮಿಷನನ್ನು ಕೊಡೋದು. ನಾವು ಬೆಸಗಳ್ಳಿ ರಾಮಣ್ಣ ಸರ್ಕಲಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗೂ ಸುಸಜ್ಜಿತವಾದ ಫುಟ್ಪಾತು ಮತ್ತು ಸೈಕಲ್ ಬೇ, ಸೈಕಲ್ ಓಡೋರಿಗೆ ಪ್ರತ್ಯೇಕ ಲೈನನ್ನು ಮಾಡಬೇಕು ಅಂತ ಕೇಳಿದಕ್ಕೆ ಅದಕ್ಕೂ 650 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಅದನ್ನು ಟೆಂಡರ್ ಕರಿಬೇಕು. ಅದರ ಆದೇಶ ಪ್ರತಿ 6.5 ಕೋಟಿ, 640 ಅಲ್ಲ, ಬರೀ ಕೋಟಿಗಳು ಬರುತ್ತೆ. 6.5 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಇದು 6.5 ಕೋಟಿ ರಿಲೀಸ್ ಆಗಿದೆ. ಅದಕ್ಕೂ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀನಿ. ಅದರ ಜೊತೆಗೆ ಫುಟ್ಪಾತು ಮತ್ತು ಸೈಕಲ್ ಬೇ, ಮಿಕ್ಕಿದ ಬಸ್ ರೋಡ್ ಅಭಿವೃದ್ಧಿಗೆ ನಾವೇ ದುಡ್ಡು ಹಾಕಿದ್ದೀವಿ. ಈಗ ಕೆಂಪೇಗೌಡ ರಸ್ತೆಯಲ್ಲಿ ಅಪ್ ಟು MEG ಬೇಕರಿವರೆಗೂ ರಸ್ತೆ ಆಗಿದೆ. ಅದ್ರ ಕಂಟಿನ್ಯೂಷನ್ಗೆ 3 ಕೋಟಿ ರೂಪಾಯಿ PWD ಹಾಕಿದ್ದೀನಿ. ಅದು ಇನ್ನೊಂದು 3 ದಿನದಲ್ಲಿ ಟೆಂಡರ್ ಕರಿತಾ ಇದ್ದೀನಿ. ಅದು ಕಂಟಿನ್ಯೂಷನ್. ಇನ್ನು ಬೆಸಗಳ್ಳಿ ರಾಮಣ್ಣನಿಂದ ಅಂಬೇಡ್ಕರ್ ರಸ್ತೆವರೆಗೂ ರೋಡ್ ಚೆನ್ನಾಗಿದೆ, ಏನು ಸಮಸ್ಯೆ. ಚೌಟ್ರಿ ತನಕ ಓಕೆ. ಈ ಆ ಒಂದೇ ರೋಡ್ಗೆ ಈಗಾಗಲೇ ಕೆಂಪೇಗೌಡ ರಸ್ತೆ ಅಂದರೆ ಹಳೆ ಬನ್ನೂರು ರಸ್ತೆನ ಅಭಿವೃದ್ಧಿ ಮಾಡಿದ್ವಿ. ಈಗ ಸರ್ಕಲ್ 55 ಲಕ್ಷದಲ್ಲಿ ಇನ್ನೊಂದು 2-3 ದಿನದಲ್ಲಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಮುಕ್ತ ಮಾಡ್ತೀವಿ. ಅದೊಂದು ಚೆನ್ನಾಗಾಗ್ತದೆ. ಅದೊಂದು ದಿನ ತೋರಿಸ್ತೀವಿ ಕನಿಕಾ ಪರಮೇಶ್ವರಿ ವೃತ್ತದಲ್ಲಿ. ಅದರ ಜೊತೆಗೆ ಹೊಸಳ್ಳಿ ಸರ್ಕಲ್ಗೆ 1.5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ವಿ ನಗರಸಭೆಯಲ್ಲಿ. ಅದು ಕೂಡ ಒಂದು ಅತ್ಯುತ್ತಮವಾದ ವಿನ್ಯಾಸವನ್ನು ಮಾಡಿಸಿದ್ದೀವಿ. ಫೋನ್ ಇಲ್ಲಪ್ಪ.
ಅದು ನಿಮಗೆಲ್ಲ ಕಳಿಸ್ತೀನಿ, ಬಟ್ ನಿಮಗೆ ಪ್ರದರ್ಶನ ಮಾಡ್ತೀನಿ ಈಗ. ಮನೋಜ್, ಹೊಸಳ್ಳಿ ಸರ್ಕಲ್ ತಗೊಡಪ್ಪ, ಹೊಸಳ್ಳಿ ಸರ್ಕಲ್ ತಗೊಳ್ಳಿ. ಇದು ನಿಮಗೆ ಕಳಿಸ್ತೀನಿ, ಬಟ್ ನನ್ನ ಹತ್ರ ಮೊಬೈಲಲ್ಲಿ ಇರೋವಂಥದ್ದು. ಹಾಂ, ಇಲ್ಲೇ ಬಂತು. ಈಗ ಹೊಸಳ್ಳಿ ಸರ್ಕಲ್ ಈ ರೀತಿ ಇದೆ, ಅದನ್ನು ಈ ರೀತಿ ವಿದೇಶಿ ಮಾದರಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ. ಅದನ್ನ ಬೇರೆ ಕಡೆ ಜಾಗ ಕೊಡ್ತೀವಿ. ಆಟೋ ಸ್ಟ್ಯಾಂಡ್ಗೋಸ್ಕರ ಸರ್ಕಲ್ ಅಭಿವೃದ್ಧಿ ಆಗಬಾರ್ದು ಅಂತ ಅದು ಅವರು ಒಪ್ಕೊಂಡಿದ್ದಾರೆ, ಅವ್ರು ಬೇರೆ ಕಡೆ. ಅದು ಈಗ ನಾವು ಕಿತ್ತಾಕಿದ್ಮೇಲೆ ಆಟೋ ಮಾಡ್ಕೊಂಡಿರೋದು, ಅದೇನು ತೊಂದರೆ. ಈ ರೀತಿ ಆಗ್ತದೆ. ಇದು ಮುಂದುವರೆದ ಭಾಗವಾಗಿ ವಿ ರಸ್ತೆಗೆ 4 ಕೋಟಿ ರೂಪಾಯಿ ನಗರಸಭೆ ಮತ್ತು ಡೆಲ್ಟಾದಿಂದ ಬಿಡುಗಡೆ ಮಾಡಿದ್ವಿ. ಅದನ್ನು ವೆಹಿಕಲ್ ಫ್ರೀ ಝೋನನ್ನು ಮಾಡ್ತೀವಿ. ನಾನು ನಮ್ಮೆಲ್ಲ ಸ್ನೇಹಿತರು ಸ್ಕಾಟ್ಲೆಂಡಲ್ಲಿ ಒಂದು ರಸ್ತೆಯನ್ನು ನೋಡ್ಕೊಂಡ್ಬಂದಿದ್ದೀವಿ, ಅದರ ಮಾದರಿಯನ್ನು ತಂದಿದ್ದೀವಿ, ತಜ್ಞರೊಂದಿಗೆ ಚರ್ಚೆನೂ ಮಾಡಿದ್ದೀವಿ. ಅದನ್ನು ಕೂಡ ಅಭಿವೃದ್ಧಿ ಶೀಘ್ರದಲ್ಲೇ ಮಾಡ್ತೀವಿ. ಆಯ್ತು, ಅದೆಲ್ಲ ಮಾಡೋಣ. ಅದ್ರ ಜೊತೆಗೆ ಇವೆಲ್ಲ ನೋಡ್ಕೊಂತ ಕೂತ್ಕೊಂಡ್ರೆ ಯಾವ ಊರೇ ಅಭಿವೃದ್ಧಿ ಆಗಲ್ಲ. ಮಾಡೋಣ, ಎಲ್ಲಾದ್ರೂ ಒಂದು ಕಡೆ ಮಾಡೋಣ. ಇದರ ಜೊತೆಗೆ ನಾವು ಚುನಾವಣೆಗೆ ಮುಂಚೆ ಘೋಷಣೆ ಮಾಡಿದಂಥ ಸಕ್ಕರೆ ಕಾರ್ಖಾನೆಯನ್ನು ಉಳಿಸ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಮುಚ್ಚಲ್ಲ ಅಂತ ನಾವು ಹೇಳಿದ್ವಿ. ಇಲ್ಲಿವರೆಗೂ ನಮ್ಮ ಸರ್ಕಾರ 200 ಕೋಟಿ ರೂಪಾಯಿಯನ್ನು ಸಕ್ಕರೆ ಕಾರ್ಖಾನೆಗೆ ಕೊಟ್ಟಿದೆ. ಅದರ ಮುಂದುವರೆದವಾಗಿ ನಾವು ಹೊಸ ಕಾರ್ಖಾನೆ ಮಾಡಬೇಕು ಅಂತ ತಜ್ಞರೊಂದಿಗೆ ಚರ್ಚೆ ಮಾಡಿದ್ವಿ. ಈಗ NGTಯಲ್ಲಿ ಹೊಸ ಕಾರ್ಖಾನೆಗಳು ಯಾಕಂದರೆ ನಮ್ಮದೆಲ್ಲ ಕಾವೇರಿ ನೀರಾವರಿ ಪ್ರದೇಶ ಮತ್ತು ಕೃಷಿ ಆಧಾರಿತ ಪ್ರದೇಶ. ಆಗ ಪರಿಸರ ಮಾಲಿನ್ಯ ಮತ್ತು ಎಲ್ಲ ಏನು ಪರ್ಮಿಷನ್ಗಳೆಲ್ಲ ಈಸಿಯಾಗಿ ಸಿಕ್ಕಿದೆ. ಈಗ ಹೋದರೆ 108 ಹೊಸ ಕಾರ್ಖಾನೆ ಮಾಡೋಕ್ಕೆ ನಾವು ಎಲ್ಲಾದರೂ ಹೋದಾಗ 108 ಆತಂಕಗಳು ಆಗ್ಬೋದು ಅಂತೇಳಿ ಹೊಸ ಕಾರ್ಖಾನೆ ಮಾಡೋದ್ರ ಬದಲು ಈ ಇರೋ ಕಾರ್ಖಾನೆಗೆ 5 TB ಹೊಸ ಬಾಯ್ಲರನ್ನು ಹಾಕಿದ್ರೆ ಸುಗಮವಾಗಿ ಕಾರ್ಖಾನೆ ನಡೆಯುತ್ತೆ ಅನ್ನೋದನ್ನು ತಜ್ಞರ ವರದಿಯ ಪ್ರಕಾರ ಈಗ 60 ಕೋಟಿ ರೂಪಾಯಿಯನ್ನು ಬಾಯ್ಲರ್ ಹೌಸ್ಗೆ ಬಿಡುಗಡೆ ಮಾಡಿದ್ವಿ. ಶೀಘ್ರದಲ್ಲಿ ಟೆಂಡರ್ ಕರೆದು ಹೊಸ ಬಾಯ್ಲರ್ ಹೌಸ್ ಹಾಕಿದ್ರೆ ರೈತರಿಗೆ ಭಾಳ ದಿನಗಳಿಂದ ಏನು ಸಮಸ್ಯೆ ಇತ್ತು, ಈಗ 2,000 ಪ್ರತಿದಿನ ಹರಿಯೋದನ್ನು 5,000 ಅದಕ್ಕೆ ಅಪ್ಗ್ರೇಡ್ ಆಗ್ತದೆ. ಅನುದಾನ. ಆಮೇಲೆ ಸಾಲ ಯಾವುದು ವಾಪಸ್ ಅಂತೂ ಕೊಡಲ್ಲ. ಆಡಳಿತ ನಡೆಸೋರಿಗೆ ಸ್ವಲ್ಪ ಬಿಗಿ ಇರಲಿ ಅಂತೇಳಿ ನಾವು ಇದನ್ನು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಅವರು ಯಥೇಚ್ಛವಾಗಿ ಯಾವುದಕ್ಕೆ ಖರ್ಚು ಮಾಡಬಾರ್ದು, ಶುಗರ್ ಕಾರ್ಖಾನೆ ನಡೀಲಿ ಅಂತ. ಸಾಲ ಯಾವತ್ತು ವಾಪಸ್ ಕೊಡ್ತಾರೆ? ಮತ್ತೆ ತಿರ್ಗಾ ಮನ್ನಾ ಆಗುತ್ತೆ. ಈಗ 53 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಇತ್ತು, ಮನ್ನಾ ಆಯಿತು. ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆ ರೈತರಿಗೆ ಅನುಕೂಲ ಆಗಲಿ ಅಂತ ಅದನ್ನು ನಾವೇನು ಲಾಭದಲ್ಲಿ ಮಾಡಬೇಕು ಅಂತ ಏನು ನಾವು ಬಯಸಿಲ್ಲ. ಅದೊಂದು ಈಗ BMTC ಬಸ್ಸು ಯಾವತ್ತೂ ಲಾಭದಲ್ಲೇ ಇರಲ್ಲ, ಅದೊಂದು ಸೇವೆ ಥರ ನಾವು ಅಂದ್ಕೊಂಡಿರೋದು. ಅದೇ ಥರ ಈ ಕಾರ್ಖಾನೆನೂ ನಾವು ಸೇವೆ ಅಂದ್ಕೊಂಡಿದ್ದೀವಿ. ಬಟ್ ಒಂದು ಕಾರ್ಖಾನೆಯನ್ನು ಲಾಭದಾಯಕವಾಗಿ ತರಬೇಕು ಅನ್ನೋ ಬಿಗಿ ಆಡಳಿತ ವ್ಯವಸ್ಥೆ ಇರಲಿ ಅನ್ನೋ ಕಾರಣಕ್ಕೆ ಸಾಲ ಅಂತ ಕೊಟ್ಟಿರ್ತೀವಿ. ಸಾಲ ಅಂತೂ ಈಗ ಕೊಡ್ತಾರೆ, ಸಾಲ ನಾವು ವಾಪಸ್ ಕೊಡೋ ಸಾಧ್ಯನೇ ಇಲ್ಲ. ಅದನ್ನು ನಾವು ವಾಪಸ್ ಬರುತ್ತೆ ಅನ್ನೋ ಬಯಸೋದು ಇಲ್ಲ. ಇದನ್ನು ಅನುದಾನವನ್ನು ಕೊಟ್ಟಿದ್ದೀವಿ. ಇದಕ್ಕೂ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳು ಹೇಳ್ತೀನಿ. ಅಲ್ಲ, ಮುಗಿಸ್ಬಿಡ್ತೀನಿ ಇದು ಇಷ್ಟು. ಅದ್ರ ಜೊತೆಗೆ 33 ಕೋಟಿಯಲ್ಲಿ ಕಾರ್ಮಿಕ ಇಲಾಖೆಯಿಂದ ನಮ್ಮ ಕ್ಷೇತ್ರಕ್ಕೆ ಹೊಸ ಕಾರ್ಮಿಕರ ವಸತಿ ಶಾಲೆ ಒಂದು ಸ್ಯಾಂಕ್ಷನ್ ಆಗಿದೆ, ಬಜೆಟ್ನಲ್ಲೇ ಘೋಷಣೆ ಆಗಿದೆ. 33 ಕೋಟಿ ಒಂದು ವಸತಿ ಶಾಲೆಗೆ, ಒಂದು ಶಾಲೆಗೆ 33 ಕೋಟಿ ವಸತಿ ಶಾಲೆಗೆ 33 ಕೋಟಿ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೂ 35 ಕೋಟಿಯಲ್ಲಿ ಅಲ್ಪಸಂಖ್ಯಾತರ ಅಬ್ದುಲ್ ಕಲಾಂ ಆಜಾದ್ ಶಾಲೆ ಕೂಡ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಜಾಗನ ನಾವು 5 ಎಕರೆಗೆ ಕೇಳಿದ್ರೆ 2.5 ಎಕರೆ ಇದೆ. ಇನ್ನು 4 ಎಕರೆದು DC ಹತ್ರ ಒಂದು ಸ್ವಲ್ಪ ಪೇಪರ್ ವರ್ಕ್ ಆಗಬೇಕು. ನಮ್ಮ B ಹೊಸೂರ್ ಹತ್ರ ಕೊಟ್ಟಿದ್ದೀವಿ ಅದಕ್ಕೆ ಜಾಗ. ಅದು ಕಾರ್ಮಿಕರಿಗೆ ಬೇರೆ ಕಡೆ ಜಾಗ ಕೊಡ್ತೀವಿ. ಅಬ್ದುಲ್ ಕಲಾಂ ಆಜಾದ್ ಶಾಲೆ ಒಂದು ಅಲ್ಪಸಂಖ್ಯಾತರ ನಿಗಮದ ಅಡಿಯಲ್ಲಿ ಇಲಾಖೆಯ ವತಿಯಿಂದ ಅದೊಂದು ಸ್ಯಾಂಕ್ಷನ್ ಆಗಿದೆ. ಅದಕ್ಕೊಂದು 35 ಕೋಟಿ. B ಹೊಸೂರಲ್ಲಿ ಅವ್ರಿಗೆ 5 ಎಕರೆ ಬೇಕಂತ ಈಗ 2.5 ಎಕರೆನ ಆಲ್ರೆಡಿ ಅವ್ರಿಗೆ
ನಾವು ಕೊಟ್ಟಿದ್ದೀವಿ. ಇನ್ನು 2.5 ಎಕರೆ ಒಂದು ಸಣ್ಣ ಪೇಪರ್ ವರ್ಕ್ ಆಗಬೇಕು, ಡಿ ಸಿ ಅವರ ಟೇಬಲ್ ಮೇಲೆ ಇದೆ, ಅದು ಇನ್ನೊಂದು 2-3 ದಿನದಲ್ಲಿ ಕ್ಲಿಯರ್ ಆದರೆ 5 ಎಕರೆ ಅವ್ರದ್ದು ಬಿ ಹೊಸೂರಲ್ಲಿ ಕೊಡ್ತಾ ಇದ್ದೀವಿ. ಒಟ್ಟು ಬಿ ಹೊಸೂರನ್ನು ಆರೋಗ್ಯ ಮತ್ತು ಶಿಕ್ಷಣದ ಹಬ್ಬ ಆಗಿ ನಾವು ಅದನ್ನು ಪರಿವರ್ತಿಸಿದ್ದೀವಿ. ಅಲ್ಲಿ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಇದೆ, ಈಗ ಮಕ್ಕಳ ವುಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು ಬರ್ತಾ ಇದೆ, 6 ಕೋಟಿ ಅದಕ್ಕೂ ಬಿಡುಗಡೆ ಮಾಡಿ ಈಗ ಕೊನೆಯ ಹಂತದ ಕಾಮಗಾರಿ ನಡೀತಾ ಇದೆ. ರಸ್ತೆ ಆರ್ಚು ಅದು ಕೊನೆಯ ಹಂತದ ನಡೀತದೆ. ಅದು ಇನ್ನೊಂದು 2-3 ತಿಂಗಳಲ್ಲಿ, ಇಲ್ಲ ಒಂದು ಮ್ಯಾಕ್ಸಿಮಮ್ ಅಂದರೆ 6 ತಿಂಗಳೊಳಗೆ ಅದನ್ನು ಉದ್ಘಾಟನೆಯನ್ನು ಮಾಡ್ತೀವಿ. ಇದಿಷ್ಟು ಬಜೆಟ್ನಲ್ಲಿ ನಮಗೆ ಸಿಕ್ಕಿರುವಂಥ ಅನುದಾನ. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಅದಕ್ಕೋಸ್ಕರ ತಮ್ಮನ್ನೆಲ್ಲ ಇವತ್ತು ಕರೆದು ಹಾಂ ಹೌದು, ಅದಕ್ಕೆ ತನಿಖೆ ಕೊಲ್ಲಾಪುರದ ಒಂದು ಟೀಮು, ಯಾರು ನಿಮ್ಮ ಸಾಮಾಜಿಕ ಹೋರಾಟಗಾರರು ರೈತರು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಒಂದು ಸಮಿತಿಯನ್ನು ರಚಿಸಿದೆ. ಅದು ಆಲ್ರೆಡಿ ಈಗ ತನಿಖೆ ನಡೀತಾ ಇದೆ. ಅವರು ಮೊದಲನೇ ವರ್ಷ ನಡೆದಾಗ 2.5 ಲಕ್ಷ, ಆಮೇಲೆ 2 ಲಕ್ಷ, ಆಮೇಲೆ 1.24 ಲಕ್ಷದಲ್ಲಿ ಇಲ್ಲೇ ಗೊತ್ತಾಗುತ್ತೆ ಕಾರ್ಖಾನೆ ಯಾವ ರೀತಿ ನಡೀತಾ ಇದೆ ಅಲ್ಲ. ಇದೆಲ್ಲವನ್ನು ತನಿಖೆ ಆಗಬೇಕು ಅಂತಲೇ ಒಂದು ತನಿಖೆ ಸಮಿತಿಯನ್ನು ನೇಮಕ ಮಾಡಿರೋದು. ಅದು ಸರ್ಕಾರಕ್ಕೆ ವರದಿ ಕೊಡಲಿ, ಆಗ ಯಾರ್ದು ತಪ್ಪಿದೆ ಅವ್ರ ಮೇಲೆ ಮುಲಾಜಿಂದ ಕ್ರಮ ಕೈಗೊಳ್ತೀವಿ. ಆಯ್ತು, ಅದು ನಮ್ಗೆ ಯಾರು ನಮ್ಮ ಹತ್ರ ಅದೇ ಚರ್ಚೆ ಆಗಿಲ್ಲ. ಒಂದು ನಿಮಿಷ, ನಾನೊಬ್ಬ ಶಾಸಕ, ಆದರೆ ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಯಾವುದು ಶುಗರ್ ಫ್ಯಾಕ್ಟ್ರಿ ಇಂಡಿಪೆಂಡೆಂಟ್ ಬಾಡಿ, ಅದಕ್ಕೊಂದು MD ಇದ್ದಾರೆ, ಅದಕ್ಕೊಬ್ಬರು ಅಧ್ಯಕ್ಷರಿದ್ದಾರೆ. ನಾನು ಸರ್ಕಾರದ ಜೊತೆ ಸೇತುವೆಯಾಗಿ ನನ್ನ ಕ್ಷೇತ್ರದಲ್ಲಿ ಇರೋದ್ರಿಂದ ರೈತರಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ಅದನ್ನು ಮಾನಿಟರ್ ಮಾಡೋದು ನನ್ನ ಜವಾಬ್ದಾರಿ. ಆದರೆ ಡೇ ಟು ಡೇ ನಡೆಸೋದು ಅಧ್ಯಕ್ಷರು ಮತ್ತು MD. ಅದನ್ನು ನಾವು ಟೈಟ್ ಮಾಡ್ತಾ ಇರ್ತೀವಿ ಆವಾಗ ರೈತರಿಗೆ ಅನಾನುಕೂಲ ಆದಾಗ ಅಂತ. ಆದರೆ ಡೇ ಟು ಡೇ ನಾನು ಅದರಲ್ಲಿ ಇಂಟರ್ಫಿರೆನ್ಸ್ ಆಗೋಕ್ಕಾಗಲ್ಲ. ಅಲ್ಲ, ಈಗ ಸಮಿತಿ ಮಾಡಿದೀವಲ್ಲ, ಬಂದಿದ್ದಾರಲ್ಲ ಕೊಲ್ಲಾಪುರ, ಮೊನ್ನೆಯಿಂದ ನಡೀತದೆ. ಸರ್ಕಾರಕ್ಕೆ ಪತ್ರ ಬರೀತೀನಿ ನಿಮ್ಮೆಲ್ಲರ ಸಲಹೆ ಮೇರೆಗೆ. ಅಲ್ಲೇನೋ ಆ ಥರ ಅವ್ಯವಹಾರ ಆಗಿದ್ರೆ ತನಿಖೆ ಮಾಡಿ ಅಂತ ಇನ್ನೊಂದು ಶಾಸಕರು ಬರ್ತೀರಿ, ಇನ್ಕ್ಲೂಡಿಂಗ್ ಸಚಿವರಾದ್ರೆ 4 ಜನ ಬರ್ತೀರಿ. ಬಟ್ ಒಂದು ಕಾರ್ಖಾನೆ ಸುಸ್ಥಿತಿ ನಡೆಯುವಂಥ ರೀತಿಯಲ್ಲಿ ತರಕಾಗ್ತಾ ಇಲ್ಲ. ಅದಕ್ಕೆ ಈಗ ಬಾಯ್ಲರ್, ಈಗ ಮಾತೆತ್ತಿದ್ರೆ ಮಿಷನರಿ ಸರಿ ಇಲ್ಲ ಅಂತ ಇದ್ರು. ಈಗ ಬಾಯ್ಲರ್ ಹೌಸ್ ಹಾಕ್ತೀವಿ. ಬಾಯ್ಲರ್ ಹೌಸ್ ಆದಮೇಲೆ ತಿರ್ಗಾ ಈ ಥರ ಕತೆ ಹೇಳ್ಬಾರ್ದು ಅನ್ನೋದಕ್ಕೆ ಬಾಯ್ಲರ್ ಹೌಸ್ ಕೊಟ್ಟಿದ್ದೀವಿ. ಅದು ಹಳೆ ನ್ಯೂಸ್ ಆಗೋದು ಕೊಟ್ಟಿದ್ದೀವಲ್ಲ. ಈಗ 2 ಕಡೆ, ಈಗ ಜಿಲ್ಲೆಯಲ್ಲಿ 4 ಕಡೆ ಜಾಗ ಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ DC ಅವರು ನಮ್ಮೆಲ್ಲರನ್ನ ಕನ್ಸಲ್ಟ್ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಆ ಕಾರ್ಖಾನೆ ಮಾಡೋರು ಈಗ ಸುಮ್ಮನೆ 4 ಕಡೆನೂ ನಾವು KID, ನಮ್ಮಲ್ಲಿ ಭೂಮಿಯ ಲಭ್ಯತೆ ಕಡಿಮೆ. ಉತ್ತರ ಕರ್ನಾಟಕದಲ್ಲಿ ಎಕರೆಗಟ್ಟಲೆ ಸಿಗುತ್ತೆ, ಇಲ್ಲಿ ನೀರಾವರಿ ಪ್ರದೇಶ. ಆಮೇಲೆ ನೀವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು, ಬಿಡದಿಯಲ್ಲಿ ರೈತರ ಜಮೀನು ಕಿತ್ಕೋಬಾರ್ದು ಅಂತ ಹೋರಾಟ ಮಾಡ್ತೀವಿ. ಇಲ್ಲಿ ರೈತರ ಜಮೀನು ಕೊಡಿ ಅಂತಿಲ್ಲ. ಮಾತಾಡಿದ್ರೆ ಕಾಂಗ್ರೆಸ್ ಅವರು ಸರಿ ಇಲ್ಲ ಅಂತ ನಮ್ಮ ಮೇಲೆ ತಿರುಗಿಸ್ತೀರಿ. ಆಯ್ಕೆ ನಿಮ್ಮದೇ. ಈಗ ಕಲ್ಲಳ್ಳಿಯಲ್ಲಿ 1 ಎಕರೆನ ನಿಮ್ಮ ಮುಂದೆನೇ ದಿಶಾ ಮೀಟಿಂಗಲ್ಲಿ ಖೇಲೋ ಇಂಡಿಯಾಗೆ ತಗೊಳ್ಳಿ ಅಂತ ಕೊಟ್ಟು ಆಯಿತು. ನಾವು ಅದನ್ನು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಾಯಿತು. ನೀವು ಕೇಳಿದ್ರೆ ಯಾಕೆ ಸಿಟಿಲಿ ಮಾಡಿಲ್ಲ ಅಂದರೆ ಸರ್ಕಾರ ಸ್ಪಂದಿಸ್ತಿಲ್ಲ ಅಂತ. ನೀವು ಒಂಥರ ಗೊಂದಲದಲ್ಲಿದ್ದೀರಿ, ಪಾಪ ಏನು ಹೇಳಬೇಕು ಅಂತ ಗೊಂದಲದಲ್ಲಿದ್ದೀರಿ. ಅದರಿಂದ ನಾನೇನು ಜಾಸ್ತಿ, ನೀವು ಹಿರಿಯರಿದ್ದೀರಿ, ಮಾಜಿ ಮುಖ್ಯಮಂತ್ರಿಗಳು, ನಾನೇನು ತುಂಬ ಮಾತಾಡೋಕೆ ಹೋದರೆ ನಿಮ್ಮ ಮನಸ್ಸು ನೋವಾಗುತ್ತೆ. ಬೇಡ, ಆ ಗೊಂದಲವನ್ನು ನಿವಾರಣೆ ಮಾಡಿಕೊಂಡು ನಾನು ಏನು ಮಾಡಬೇಕು ಅನ್ನೋದನ್ನು ಸ್ಟ್ರೈಟ್ ಮಾಡಿ. ಈಗ ಸಿಟಿ ಪಕ್ಕದಲ್ಲಿ 1 ಎಕರೆ ಕೊಟ್ಟರೆ ಮಾಡಲಿಲ್ಲ, ಸರ್ಕಾರ ಸ್ಪಂದಿಸಲಿಲ್ಲ ಅಂತ ನಮ್ಮ ಮೇಲೆ ಹೇಳ್ತಾರೆ. ಇನ್ನು ನಾವು ಇನ್ನೇನು ನಮಗಿನ್ನ ಗೊತ್ತಿಲ್ಲ. ನಾವು ಜಾಗ ಕೊಡೋದು ಈಗ 4 ಕಡೆ ಜಾಗ ತೋರಿಸ್ತೀವಿ. ಅವರ ತಜ್ಞರು ಬಂದು ಇಂಥ ಜಾಗ ಸೂಕ್ತ ಅಂದರೆ ಅದನ್ನು KDBಯಿಂದ ಅಭಿವೃದ್ಧಿ ಮಾಡಿಕೊಡ್ತೀವಿ. 4 ಕಡೆನೂ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಕೃಷಿ ಆಧಾರಿತ ಪ್ರದೇಶ. ಫ್ಯೂಚರ್ ಗೋಲ್ಡ್ ಈಸ್ ಕೃಷಿ. ಕೃಷಿ ಆಧಾರಿತ ಭೂಮಿಗಳು ದೇಶದಲ್ಲಿ ಕಡಿಮೆ ಆಗ್ತಾ ಇದೆ. ಮುಂದಿನ ಚಿನ್ನ ಯಾವುದು ಅಂದರೆ ಅಕ್ಕಿ, ಬೇಳೆ, ರಾಗಿ. ಜನ ಕಲ್ಲು ಮಣ್ಣು ತಿನ್ನೋಕ್ಕಾಗಲ್ಲ, ಕೃಷಿನೇ ಮಾಡಬೇಕು. ನಾವು ಕೈಗಾರಿಕೆಗಳಿಗೂ ಇನ್ನೊಂದು ಕೃಷಿ ಭೂಮಿ ಕಡಿಮೆ ಆಗ್ತಾ ಇದ್ರೆ ನಿಮಗೆ ಕೈಗಾರಿಕೆ ಎಷ್ಟು ಇಂಪಾರ್ಟೆಂಟೋ ಕೃಷಿನೂ ಅಷ್ಟೇ ಪ್ರಾಮುಖ್ಯತೆ. ಅದರಿಂದ 4 ಕಡೆನೂ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಅವ್ರು
ಯಾವ ತಜ್ಞರು ಎಲ್ಲಿ ಅಂತ ಹೇಳ್ತಾರೋ ಅಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಸರ್ಕಾರ ರೆಡಿ ಇದೆ. ಹಾಂ, ನಮ್ಮದ್ರಲ್ಲಿ 2 ಇದೆ. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ 1 ಕೊಟ್ಟಿದ್ದಾರೆ, ನಾಗಮಂಗಲದಲ್ಲಿ ಒಂದು ಕಡೆ ತೋರಿಸಿದ್ದಾರೆ. ಅವರು ತಜ್ಞರು ಬಂದು ಎಲ್ಲಿ ಒಪ್ಕೊಳ್ತಾರೋ ಅಲ್ಲಿ ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ನಮ್ಮ ಬಜೆಟ್ನಲ್ಲೇ ಘೋಷಣೆ ಮಾಡಿದ್ದೀವಿ. ನಮ್ಮ ಮಂತ್ರಿಗಳು ಅದನ್ನು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಎಲ್ಲಿ ಹೇಳ್ತಾರೋ ಅಲ್ಲಿ ಮಾಡಿಕೊಡ್ತೀವಿ ಅಂತ. ಆ ತಜ್ಞರು ಬಂದು ಎಲ್ಲಿ ತೋರಿಸ್ತಾರೋ ಅಲ್ಲಿ ಮಾಡಿಕೊಡ್ತೀವಿ. ಹಾಂ, ಹಂಗೇನಿಲ್ಲ, ನಮ್ದೇನಿಲ್ಲ, ನಾವು ಸ್ಟ್ರೈಟ್ ಇದು, ನೋ ಕನ್ಫ್ಯೂಷನ್. ಹೌದು, ಇರಲಿ, ಏನು ರಾಜಕೀಯ ಮಾತಾಡ್ತಾರೆ. ಅವ್ನು ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ರು, ಅದಕ್ಕೆ ನೋಟಿಸು ಕೊಡಿಸಿದೀವಿ ಮೊನ್ನೆ ನಾವು, ಫಾಸ್ಟಾಗಿ ಮಾಡಿ. ಒಬ್ಬೊಬ್ರಿಗೆ ಹೇಳ್ತೀನಿ 35 ವಾರ್ಡಲ್ಲಿ 12 ವಾರ್ಡ್ಗೆ ಅಮೃತ್ 1ನಲ್ಲಿ ಈಗ ಆಲ್ರೆಡಿ 24 ಗಂಟೆ ಕಾವೇರಿ ನೀರು ಬರೋದನ್ನ ಕಾಮಗಾರಿ ಮುಗಿದಿದೆ. ಇನ್ನು 23 ವಾರ್ಡ್ಗೆ 150 ಕೋಟಿ ರೂಪಾಯಿ ಬೇಕಾಗಿದೆ. ಅವರು DPR ಮಾಡೋಕ್ಕೆ 75 ಲಕ್ಷ ಬೇಕು ಅಂತ ಹೇಳಿದ್ರು. ನಗರಸಭೆಯಿಂದ ಮೊನ್ನೆ ಬಜೆಟ್ನಲ್ಲಿ ಅದನ್ನು ಇಟ್ಟಿದ್ದೀವಿ. ಈಗ ಅವರು DPR ಮಾಡಿದ ತಕ್ಷಣ ಕೊಡ್ತೀವಿ ಅಂತೇಳಿ ನನಗೆ ಅಸೆಂಬ್ಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. DPR ಆಗೋಕ್ಕೆ 1-2 ತಿಂಗಳು ಆಗ್ತದೆ. ಆಗಿದ ತಕ್ಷಣ 150 ಕೋಟಿ ರೂಪಾಯಿ 33 ವಾರ್ಡ್ಗೆ ಈಗ ಒಂದಿನ ಬಂತು, ಒಂದಿನ ನೀರು ಬರ್ತಾ ಇರೋದು. 24 ಗಂಟೆ ಕಾವೇರಿ, ಶುದ್ಧ ಕಾವೇರಿ ನೀರನ್ನು ಕೊಡಬೇಕು ಅನ್ನೋದು ಮಂಡ್ಯ ನಗರದ ನಿವಾಸಿಗಳ ಬಹಳ ದಿನದ ಆಸೆ. ಅದಕ್ಕೆ ನಾನು ಕೂಡ ಒತ್ತಾಸೆಯಾಗಿ ಅತಿ ಶೀಘ್ರದಲ್ಲೇ ಒಂದು 6 ತಿಂಗಳಲ್ಲಿ ಮಾಡ್ತೀವಿ. ಕ್ವಶನ್ ಮುಗೀತಾ? ಅಲ್ಲ, ಅವ್ರನ್ನ ಕ್ವಶನ್ ಮುಗೀತಾ ಅಂದೆ. ಆಯ್ತು, ಕ್ವಶನ್ ಮುಗೀತಾ ಅಂದೆ, ಕ್ವಶನ್ ಮುಗಿದ್ರೆ ಓಕೆ ಆಯ್ತು. ಮೊದಲೆಲ್ಲ ಮಂಡ್ಯ ನಗರದಲ್ಲಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಿದ್ರು. ಒಂದು ವಾಟರ್ ಬೋರ್ಡ್ ಅವ್ರಿಗೆ, ನಗರಸಭೆಯವ್ರಿಗೆ, UGD ಅವ್ರಿಗೆ ಒಬ್ರಿಗೊಬ್ರಿಗೂ ಕನೆಕ್ಷನ್ ಇರಲಿಲ್ಲ. ನಾನು ಎಲ್ರಿಗೂ ಕೋಆರ್ಡಿನೇಷನ್ ಮಾಡಿ ಈಗ 5 ಕೋಟಿ ರೂಪಾಯಿ UGD ಇಲ್ಲಿ ಬೋವಿ ಕಾಲೋನಿ ಗುತ್ತಲಲ್ಲಿ UGD ಏನು ಕಟ್ಕೊಳ್ತಾ ಇತ್ತು ಅದನ್ನು ಶಾಶ್ವತವಾಗಿ, ಈಗ ನಿಮಗೆ 1 ತಿಂಗಳು ಪ್ರಾಬ್ಲಮ್ ಆಗಿರ್ಬೋದು, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಆದರೆ ಅದು ಶಾಶ್ವತವಾದ ಪರಿಹಾರ. ಈ VV ನಗರದಲ್ಲಿ UGDಯಿಂದಾಗಿ ದಿನನಿತ್ಯ ಅಲ್ಲಿ ಅದು ಉಕ್ಕೋದು, ಜನಗಳಿಗೆ ತೊಂದರೆ ಆಗ್ತಾ ಇದ್ದದನ್ನು ಶಾಶ್ವತ ಪರಿಹಾರ ಮಾಡಬೇಕು. ಪ್ಲಸ್ ಅಲ್ಲಿ ಕುಡಿಯೋ ನೀರದು ಪೈಪ್ ಹಾಕಬೇಕಾಗಿತ್ತು. ಮೊದಲು ನಾವು ಬರೀ ಟಾರ್ ಹಾಕೋದಕ್ಕೆ APMCಯಿಂದ 2 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸಿ ಟೆಂಡರ್ ಮಾಡೋಕ್ಕೆ ರೆಡಿ ಆಗಿದ್ವಿ. ಅದಾದ ನಂತರ UGD ಅವರು ಬಂದರು, ನಗರಸಭೆಯವರು ಸರ್ ನಮ್ಮದು 5 ಕೋಟಿ ಬಿಡುಗಡೆ ಆಗಿದೆ ಅಂತ. ಆಮೇಲೆ ವಾಟರ್ ಬೋರ್ಡ್ ಅವ್ರು ಬಂದರು, ನಮ್ಮದು ಪೈಪ್ಲೈನ್ ಹಾಕ್ಬೇಕಂತ. ಸರಿ, ಹಾಗಾದರೆ 1 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ನೀವು ಮಾಡಿ ಅಂತ ಹೇಳಿದ್ದೀವಿ. ಈಗ ಮಾಡಿದ್ದಾರೆ. ಮಾಡಾದ್ಮೇಲೆ UGD ಮಾಡೋರೆ ಎಲ್ಲಿ ಕೇಳ್ತಾರೋ ಅಲ್ಲಿ ರಿಟೈನ್ ಮಾಡಬೇಕಾಗಿರೋದು ಅವರ ಕರ್ತವ್ಯ. ಅದನ್ನು ನಾನು TV ಮುಂದೆ ಹೇಳೋದಕ್ಕಾಗಲ್ಲ. ಈ ರಿಟೈನ್ ಮಾಡಿದ್ರೆ ಅವ್ರು 1 ಅಡಿ ಮಾತ್ರ ಮಾಡ್ತಾರೆ. ಆದರೆ ಅವ್ರನ್ನ ಒಂದು ಬೇರೆ ಆಫರ್ ಮಾಡಿದ್ದೀವಿ, ನೀನು ಎಷ್ಟು ಉದ್ದ ಇದೆ ಅದನ್ನು ಅಷ್ಟು ಅಗಲ ಮಾಡು ಅಂತ ಹೇಳ್ಬಿಟ್ಟಿದ್ದೀವಿ. ಅದಾದ ನಂತರ 45 ಲಕ್ಷನ ನಗರಸಭೆಯಲ್ಲಿ ನಾನು ಎತ್ತಿಟ್ಟಿದ್ದೀನಿ. ಯಾಕಂದರೆ APMCಯಲ್ಲಿ ಅವರು ಜಲ್ಲಿ ಕಲ್ಲಾಕಿ ಆಸ್ಮಟ್ ಮಾಡೋದಿಲ್ಲ, ಬರೀ ಟಾರ್ ಮಾತ್ರ ಮಾಡೋದಕ್ಕೆ ಅವ್ರ ಹತ್ರ ಪರ್ಮಿಷನ್ ಇರೋದು. ಈಗ ನಗರಸಭೆಯಿಂದ ಈಗ UGD ತೊಗೊಂಡಿರೋ ಗುತ್ತಿಗೆದಾರರು 200 ಮೀಟ್ರ್ ಏನೋ ಬರುತ್ತಂತೆ. ನಾಳೆ ನಿನ್ನೆ ಮಾಡಬೇಕಾಯಿತು, ಸೋಮವಾರದಿಂದ ಆ 200 ಮೀಟ್ರನ್ನ ಮಾಡಿ ಮುಗಿಸ್ತಾರೆ. 45 ಲಕ್ಷ ಇದೆ. ಅದನ್ನು ಅಲ್ಪಾವಧಿ ಟೆಂಡರ್ನ ಇಮಿಡಿಯೇಟ್ಲಿ ಕರೆದು ಮಿಕ್ಕಿದ್ದು ನಾನು ಅಪ್ ಟು ಲಾಸ್ಟ್ ಎಂಡ್ವರೆಗೂ ಆಸ್ಪಾಟನ್ನು ಮಾಡ್ತೀನಿ. APMCದು ಟೆಂಡರ್ ಇನ್ನೇನು 2-3 ದಿನದಲ್ಲಿ ಮುಗಿಯುತ್ತೆ, ಅವರು ಟಾರ್ ಹಾಕ್ತಾರೆ. ಅದು ಹಿಂದೆ ಎಲ್ಲ ಈ ಥರ ಜನ, ಈಗ ನಾನು 2 ಸರ್ಕಲ್ಗಳನ್ನ ಮಾಡ್ತಾಯಿದ್ದೀನಿ. ನಿನ್ನೆ ಹೊಳಲು ಸರ್ಕಲ್ಗೆ ಹೋಗಿದ್ವಿ, 1 ವಾರ ಹೌದು, ಅದನ್ನು ಬಂದ್ ಮಾಡಿದ್ದೀವಿ. ಬಂದ್ ಮಾಡಿ ನನ್ನ ಕೂಡ ಹೇಳೋಕ್ಕಲ್ಲ, ಜನಗಳಿಗೆ ಅನುಕೂಲ. 1 ವಾರ ಬಂದಾಗಿದೆ, ಅಲ್ಲಿ ಬ್ಯಾರಿಗೇಡ್ ಹಾಕಿದ್ದೀವಿ, ನಿಂತ್ಕೊಂಡು ನೋಡ್ತೀವಿ, ಏನು ಬ್ಯಾರಿಗೇಡ್ ತಳ್ಕೊಂಡು ಬೈಕಲ್ಲಿ ಸುಯ್ಯ ಅಂತ ಹೋಗ್ತಿದ್ರು. ಜನರಿಗೆ ಕೇಳ್ಕೊಳ್ಳೋದಕ್ಕೆ 2 ನಿಮಿಷ ನಿಮಗೆ ಸುತ್ತ ಬಳಸ್ಕೊಂಡು ಬರ್ಬೋದು. ಅದರಿಂದ ಯಾವುದೋ ಒಂದು ಟೈಮು ಇಲ್ದಿರೋ ಟೈಮಲ್ಲಿ ಒಂದು ಅಂಗಡಿ ಮುಂದೆ ಕೂತ್ಕೊಂಡು 1 ಅವರ್ ವೇಸ್ಟ್ ಮಾಡ್ತೀರಾ. ನಿಮ್ಮ ನಗರದ ಸೌಂದರ್ಯೀಕರಣಕ್ಕೆ, ನಿಮ್ಮ ನಗರ ಶಾಶ್ವತವಾಗಿ ಚೆನ್ನಾಗಿರೋದಕ್ಕೋಸ್ಕರ ಮಾಡೋ ಕಾಮಗಾರಿಗಳಿಗೆ ನಮಗೆ ಸಹಕಾರ ಕೊಡಿ. ಈಗ ಇನ್ನು 2 ಬ್ರಿಡ್ಜ್ ನಾವು ಹಾಕಿದ್ದೀವಿ. ಒಂದು ಅರ್ಕೇಶ್ವರ ನಗರದ ಬ್ರಿಡ್ಜು, ಇನ್ನೊಂದು ಶಂಕರಮಠ ಬ್ರಿಡ್ಜು. ಆ ಬ್ರಿಡ್ಜ್ ಕೆಲಸ ಮಾಡ್ಬೇಕಾದ್ರೆ 1 ತಿಂಗಳು 100% ರೋಡ್ ಬಂದಾಗುತ್ತೆ. ಆ ಬ್ರಿಡ್ಜ್ ಅಗಲ ಆಗುತ್ತೆ. 100 ವರ್ಷ ನೀವೇ ತಾನೇ ಓಡಾಡೋದು. ಈಗ 1 ತಿಂಗಳು ಆಗುತ್ತೆ ಅಂತ ನಾನು ಮಾಡದೇ ಇರೋಕ್ಕಾಗಲ್ಲ.
ಇದು ಸಾರ್ವಜನಿಕರು ಇದನ್ನು ಅರ್ಥ ಮಾಡ್ಕೋಬೇಕು. ವಿ ರಸ್ತೆಯಲ್ಲಿ 1 ತಿಂಗಳು ಲೇಟ್ ಆಗಿದೆ, ಒಪ್ಕೋತೀನಿ. ನಾನು ಬರೀ ಟಾರ್ ಹಾಕಿದ್ರೆ ತಿರುಗಿ ಇನ್ನೊಂದ್ಸರಿ UGD ಕೇಳೋರು, ತಿರುಗಿ ಇನ್ನೊಂದ್ಸರಿ ವಾಟರ್ ಪೈಪು ಕೇಳೋರು. ಅದರಿಂದ ಲಾಭ ಯಾರಿಗೆ? ಈಗ ಕನಿಕಾ ಪರಮೇಶ್ವರ್ದು 28 ದಿನ ಅವನು ಟೈಮ್ ಕೇಳಿದ, ಇನ್ನು 2 ದಿನ ಟೈಮ್ ಸಾಕು ಅಂತ ಹೇಳಿದ್ರೆ 30 ದಿನದಲ್ಲಿ ಕಾಮಗಾರಿ ಹಗಲು ರಾತ್ರಿ ಬೆಳಗ್ಗೆ 6 ಗಂಟೆಗೂ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಮೋರಿ ಕಟ್ಕೊಳ್ತಾ ಇತ್ತು, ನೀರು ಬರ್ತಾಯಿತ್ತು, ಅದನ್ನು ಶಾಶ್ವತ ಪರಿಹಾರ ಮಾಡಿದ್ದೀವಿ. ನಿಮಗೆ ಒಂದು ಸರ್ಕಲ್ ಅಂದರೆ ಸುಮ್ಮನೆ ಟಾರ್ ಹಾಕ್ಬಿಡ್ತಿದ್ವಿ. ಈಗ ಒಂದು ನೋಡೋದಕ್ಕೆ ನಿಮಗೆ ಖುಷಿ ಆಗೋ ಥರ ಸರ್ಕಲ್ ಮಾಡಿದ್ವಿ. ಅದರಿಂದ 1 ತಿಂಗಳು ಎಲ್ಲರೂ ಸಹಕಾರ ಕೊಡ್ತಾರೆ. ಯಾರೋ 4-5 ಜನ ಮಾತಾಡ್ತಾರೆ, ಅವ್ರಿಗೂ ಮಾತಾಡೋರ್ಗೂ ನಾನು ರಿಕ್ವೆಸ್ಟ್ ಮಾಡೋದು, ನಿಮಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸ್ತಾ ಇದ್ದೀವಿ. ಮತ್ತೆ ಮತ್ತೆ ಕೀಳೋದು ಮಾಡೋದನ್ನು ತಪ್ಪಿಸ್ತಾ ಇದ್ದೀವಿ. ಇದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ತೀವಿ. ಹೇಳೋಣ. 80% ಮುಗಿದಿದೆ ಮೊನ್ನೆ ಆಗಿರೋದಲ್ಲೆಲ್ಲ. ನೀವೊಂದು ದೊಡ್ಡ ಕೊತ್ಕೆರೆಯಿಂದ ಅಲ್ಲೆಗೆರೆಯಿಂದ ದೊಡ್ಡ ಕೊತ್ಕೆರೆಗೆ ಹೋಗೋ ರಸ್ತೆ ನೋಡಬೇಕು. ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ಅದು ನಿಮಗೆ ಫಾರಿನಿಂದ ಬಂದಿದ್ದೀರೇನೋ ಅನ್ಬೇಕು, ಆ ಥರ ರಸ್ತೆ ಮಾಡಿದ್ವಿ. ಹಳ್ಳಿಯಲ್ಲಿ 20 ಕೋಟಿಯಲ್ಲಿ ಮಾಡಿದ್ವಿ. ಈ ಥರ ಎಲ್ಲ ಆಮೇಲೆ ಮೊನ್ನೆ 700 ನನಗೊಂದು ಸನ್ಮಾನ ಮಾಡಿದ್ರು. ಏನಕ್ಕೆ ಅಂತ ಕೇಳಿದೆ. ಸರ್, ನೀವು ಎಚ್ಕೋಡಹಳ್ಳಿ ಹತ್ರ 18ನೇ ನಾಲೆಲ್ಲೋ ನೀವು ಕೆಲಸ ಮಾಡಿದ್ರಿಂದ ನಾವು ರಾತ್ರಿ 3 ದಿನ ರಾತ್ರಿ ನಿದ್ಗೆಡ್ತಿ ನೀರು ಕಟ್ತಾ ಇದ್ವಿ. ಈಗ 8 ಅವರಲ್ಲಿ ನೀರು ಬರ್ತಾ ಇದೆ, ಬೆಳಗ್ಗೆ ಹೊತ್ತು ಕಟ್ತಾ ಇದೀವಿ ನಾವು. ಇದು ರೈತರ ಮನಸ್ಸಲ್ಲಿ ಬರ್ತಾ ಇರೋ ಭಾವನೆ. ಎಲ್ಲೆಲ್ಲಿ ನಮಗೆ ಬ್ಯಾಕ್ಲಾಗ್ ಆಗ್ತಿತ್ತು, ನೀರು ಹೋಗೋದಕ್ಕೆ ತೊಂದರೆ ಆಗ್ತಿತ್ತು, ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ವಿ. ಹೇಳ್ದಲ್ಲ ನಾನು ಇವತ್ತು ಪೇಪರ್ ನೋಡಲಿಲ್ಲ. ನೆನ್ನೆ ನಾನು ಸ್ವಲ್ಪ ಗುದ್ಲಿ ಪೂಜೆ ಮಾಡ್ತಾ ಇದ್ದೆ, ನೋಡಿಲ್ಲ. ನಾನು ಈಗ ಪೇಪರೆಲ್ಲ ಓದಿ ಮತ್ತೆ ನಿಮಗೆ ರಿಯಾಕ್ಟ್ ಮಾಡ್ತೀನಿ. ನನಗೆ ಅದೇನು ಮಾಹಿತಿ ಬರಲಿಲ್ಲ. ಅದು ಪಾರದರ್ಶಕ. ಅದಕ್ಕೆ ನಾನು ಏನು ಮಾಡ್ತಾರೆ, ಅದು ಪಾರದರ್ಶಕ. ಅದನ್ನು ನಾವೇನು ಅಲ್ಲ, ಅದು ಹಂಗೆ ನೀವು SRಗೆ ಹಾಕಿದ್ರೆ ಸರ್ಕಾರ ಕ್ಲಾಸ್ ಆಗುತ್ತೆ. ಅದು ನಾವೇನು ಮಾಡೋಕ್ಕಲ್ಲ. ಅದು ನೀವು ಆಟೆ ಹಾಕಿ ಅವ್ರಿಗೆ ಇದು ಮಾಡಿ, ಅದು ನಾವೇನು ಮಾಡೋಕ್ಕಾಗಲ್ಲ. ಅದು ನಾನು ತಡೆ. ಅದೊಂದು ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಅದನ್ನು ಅಗಲ ಮಾಡಿ. ಈಗ 2 ಸೇತುವೆ ಬಿಡುಗಡೆ ಆಗಿದೆ. ಅದನ್ನು ನೆಕ್ಸ್ಟ್ ಮಾಡ್ತೀವಿ. ಇನ್ನೂ ಆನ್ ಮಾಡಿಲ್ಲ ನಾವು. ಈಗ ಕನೆಕ್ಷನ್ ಕೊಡ್ತಾ ಇದ್ದೀವಿ. ಹೊಸ ಲೈಟ್ ತಾನೆ, ಈ ಕನೆಕ್ಷನ್ ಕೊಡ್ತಾ ಇದ್ದೀವಿ. ಸರ್ಕಾರ ಇನಾಗ್ರೇಷನ್ ದಿನ ಅವ್ರ ಜವಾಬ್ದಾರಿ ಅಲ್ವಾ ಅದು ನನ್ನ ಜವಾಬ್ದಾರಿ ಅಲ್ಲ. ನನ್ನ ಕ್ಷೇತ್ರದಲ್ಲೆಲ್ಲ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲೆಲ್ಲ ಮಾಡ್ತಾ ಇದ್ದಾರೆ. ನಾವು ಅವಾಗ ಮೀಟಿಂಗ್ ಮಾಡ್ತಾ ಇರ್ತೀವಿ. ನನಗೆ ಕೋಣನಹಳ್ಳಿ, ಮಂಡ್ಯ ಗ್ರಾಮಾಂತರ, 700, ಉಮ್ಡೇಹಳ್ಳಿ ಎಲ್ಲ ಬರುತ್ತೆ. ಅಲ್ಲೆಲ್ಲ ಚೆನ್ನಾಗಿ ಆಗ್ತಾ ಇದೆ. ನೋ ಪ್ರಾಬ್ಲಮ್. 800 ಕೋಟಿ ರೂಪಾಯಿಯಲ್ಲಿ ಹೊರವರ್ತುಲ ರಸ್ತೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೂದ್ನೂರಿಂದ ಇಂಡವಾಳದವರೆಗೂ ಮಾಡ್ತೀವಿ. ಇಲ್ಲ, ನಾನು ಹೇಳ್ತಿರ್ಲಿಲ್ಲ. ಅದು ನಮ್ದಲ್ಲ, ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾರೆ. ಎಲ್ಲ ಆಗಿದೆಯಲ್ರಿ. ಇಂಥದ್ದು ಆಗ್ಬೇಕು ಅಂದ್ರೆ ಹೇಳ್ಬೋದು. ಎಲ್ಲ ಆಗ್ತಾ ಇದೆ. ಈಗ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ ತಕ್ಷಣನೇ ಫಂಡ್ ಬರುತ್ತೆ ಅಂತಲ್ಲ. ಅದಲ್ಲದೆ ಈಗ ಬಜೆಟ್ ಬೆಳಗ್ಗೆ ಆಗಿದೆ, ಸಂಜೆ ಕ್ಯಾಬಿನೆಟ್ ಅಲ್ಲಿ 100 ಕೋಟಿ ಕೊಟ್ಟಿಲ್ವ ನನಗೆ? ಈ ಕಾವೇರಿ ನಿಗಮದ ಬಜೆಟ್ ಅಲ್ಲಿ ತೋರಿಸಿಲ್ಲ. ಬಜೆಟ್ ಬೆಳಗ್ಗೆ ಆಯ್ತು, ಸಾಯಂಕಾಲ ಕ್ಯಾಬಿನೆಟ್ ಅಲ್ಲಿ ಅದೆಲ್ಲ ಹೇಳ್ತೀನಿ. ಈಗ ಮಾಡ್ತಾನೆ 200 ಮೀಟ್ರ್. ಅದು ಉದ್ದ ಮಾಡೋ ಬದಲು ಅಗಲ ಮಾಡು ಅಂತ ಹೇಳಿದ್ದೀವಿ. 200 ಮೀಟ್ರ್ ಅವನು ಬರುತ್ತೆ. 45 ಲಕ್ಷ ನಾನು ಹಾಕಿ ಮಾಡ್ತೀನಿ.